ಜಯ. ಇವತ್ತು ವೈಕುಂಠ ಏಕಾದಶಿ. ಪಂಪಾ ಕ್ಷೇತ್ರದಲ್ಲಿ ಪಂಪಾ ವಿರೂಪಾಕ್ಷೇಶ್ವರ ಕೃಪದಿಂದ ಹನುಮತ್ ಜನ್ಮಭೂಮಿ ಕಿಷ್ಕಿಂಧ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣರ ಆಶೀರ್ವಾದದಿಂದ ನಮ್ಮ ಪಂಪಾ ಕ್ಷೇತ್ರ ಅಂತ ಅಂದರೆ ಭುವನೇಶ್ವರಿ ಅಮ್ಮ. ಆ ಭುವನೇಶ್ವರಿ ಅಮ್ಮನವರು ಲಕ್ಷ್ಮೀಯಮ್ಮ. ಅಂಥ ಲಕ್ಷ್ಮೀಯಮ್ಮನವರ ಪತಿಯಾದಂತಹ ಸಾಕ್ಷಾತ್ ನರಸಿಂಹ ನಾರಾಯಣ. ನಮ್ಮ ನರಸಿಂಹದೇವರು ಪ್ರಸ್ತುತ ಈ ರೂಪದಲ್ಲಿ ಭಗ್ನವಾಗಿದ್ದರೂ ಸಹ ನಮಗೆ ಪಾಂಚಭೌತಿಕ ಶಿಲಾಮೂರ್ತಿ ಭಗ್ನವಾಗಿ ಕಾಣಿಸ್ತಾ ಇದೆ. ಅದರ ಒಳಗಡೆ ಚೈತನ್ಯ ಈಗಲೂ ಸಹ ಹಂಗೆಯೇ ಇದೆ. ಪ್ರಹ್ಲಾದನ ಕೇಳಿದ ಮೇಲೆ ಎಲ್ಲಿದ್ದಾನೆ ನರಸಿಂಹದೇವರು ಅಂತಂದರೆ ಕಂಬದಲ್ಲಿಯೂ ಸಹ ಪ್ರತ್ಯಕ್ಷನಾಗಿದೆ. ಈಗ ಈ ಕಂಬಗಳು ಅಚ್ಛಿನ್ನ ಆದರೂ ಸಹ ಭಗವಂತನ ಸಾನ್ನಿಧ್ಯ ಸರ್ವಕಾಲದಲ್ಲಿಯೂ ನರಸಿಂಹದೇವರು ಇದ್ದಾನೆ. ಈ ವೈಕುಂಠ ಏಕಾದಶಿ ಪರ್ವದಿನದಲ್ಲಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನರಸಿಂಹದೇವರು ಮೂಲ ರೂಪದಲ್ಲಿ ಲಕ್ಷ್ಮೀದೇವಿ ಜೊತೆ ಯಾವ ರೀತಿಯಾಗಿ ಈ ಶಿಲ್ಪಕಲೆ ಆರಂಭದಲ್ಲಿ ಹಿರಿಯರು ಕೆತ್ತನೆ ಮಾಡಿದರು, ಅದೇ ರೀತಿಯಾಗಿ ನಮ್ಮ ನರಸಿಂಹ ದೇವರು ಲಕ್ಷ್ಮೀ ಅಮ್ಮನವರ ಜೊತೆ ನಮ್ಮೆಲ್ಲರಿಗೂ ಒಂದು ಹೊಸ ವಿಗ್ರಹ ರೂಪದಲ್ಲಿ ದರ್ಶನ ಕೊಟ್ಟು ನಮ್ಮ ಪಂಪಾ ಕ್ಷೇತ್ರ ವೈಭವ ಮತ್ತೆ ಪುನಃ ನಾವೆಲ್ಲರೂ ನೋಡುವ ರೀತಿಯಾಗಿ ಅನುಗ್ರಹ ಮಾಡಬೇಕು ಅಂತ ಈ ವೈಕುಂಠ ಏಕಾದಶಿ ಪರ್ವದಿನದಲ್ಲಿ ಪಂಪಾ ವಿರೂಪಾಕ್ಷೇಶ್ವರನ ಚರಣಗಳಲ್ಲಿ ನಮಸ್ಕಾರವನ್ನು ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಈಗಲೇ ನಮ್ಮ ಅಂಜನಾದ್ರಿಯಲ್ಲಿ ಹನುಮಂತ ದೇವರ ದರ್ಶನವನ್ನು ಪಡೆದುಕೊಂಡು ಅನೇಕ ದೇವರ ದರ್ಶನ ಪಡೆದುಕೊಂಡು ಇಲ್ಲಿಗೆ ಬಂದಿದ್ದೇವೆ. ಅನತಿ ಕಾಲದಲ್ಲೇ ನಾವೆಲ್ಲರೂ ಸಹ ನಮ್ಮ ಈ ನರಸಿಂಹದೇವರ ಸುಂದರವಾದಂತಹ ವಿಗ್ರಹ ಏನಿದೆಯೋ ಲಕ್ಷ್ಮೀ ಅಮ್ಮನವರ ಜೊತೆ ಲಕ್ಷ್ಮೀ ನರಸಿಂಹದೇವರ ದಿವ್ಯ ವಿಗ್ರಹವು ನಮಗೆ ಉಪಲಬ್ಧವಾಗಲಿದೆ. ಪಂಪಾ ವಿರೂಪಾಕ್ಷೇಶ್ವರನ ಕೃಪೆಯಿಂದ ಆ ಹೊಸ ವಿಗ್ರಹ ಭಗವಂತನ ಕೃಪೆಯಿಂದ ಲಕ್ಷ್ಮೀ ಅಮ್ಮನವರ ಜೊತೆ ನಮಗೆ ದರ್ಶನ ಭಾಗ್ಯ ಸಿಗಲಿದೆ. ಈ ವೈಕುಂಠ ಏಕಾದಶಿ ಪರ್ವದಿನದಲ್ಲಿ ಸಮಸ್ತ ಭಕ್ತಾದಿಗಳಿಗೂ ಶುಭ ಆಶೀರ್ವಾದ. ಬೋಲೋ ನರಸಿಂಹ ಭಗವಾನ್ ಕಿ ಜಯ.